ಆ ಬೆಳಗಿನ ಜಾವ 3:30ಕ್ಕೆ ಭಾರತೀಯ ಯುದ್ಧ ವಿಮಾನಗಳು ಗಡಿ ದಾಟಿ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಕೇವಲ 20 ನಿಮಿಷಗಳಲ್ಲಿ ಇತಿಹಾಸವನ್ನು ಬದಲಾಯಿಸಿದವು ಮತ್ತು ಪಾಕಿಸ್ತಾನಕ್ಕೆ ಆ ದಿನ ನಿಜವಾದ ಸೂರ್ಯೋದಯಕ್ಕಿಂತ 3 ಗಂಟೆಗಳ ಮೊದಲೇ ಸೂರ್ಯೋದಯವನ್ನು ಕಂಡಂತೆ ಭಾಸವಾಯಿತು. 2019ರ ಫೆಬ್ರವರಿ 26ರಂದು ಭಾರತವು ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ದಾಳಿ ಮಾಡಿತು. ಆದರೆ ಈ ಕಥೆಯ ಮೂಲ 12 ದಿನಗಳ ಹಿಂದೆ ಕಾಶ್ಮೀರದ ಹೆದ್ದಾರಿಯಲ್ಲಿ ಪ್ರಾರಂಭವಾಗಿತ್ತು. 2019ರ ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದ ಲೆಥ್ಪೋರಾದಲ್ಲಿ ಜೈಷ್ ಎ ಮೊಹಮ್ಮದ್ ಆತ್ಮಹತ್ಯಾ ಬಾಂಬರೊಬ್ಬ ಸ್ಫೋಟಕ ತುಂಬಿದ ವಾಹನವನ್ನು ಸಿಆರ್ಪಿಎಫ್ ಬೆಂಗಾವಲು ಪಡೆಯ ಮೇಲೆ ಡಿಕ್ಕಿ ಹೊಡೆದಾಗ 40 ಭಾರತೀಯ ಸೈನಿಕರು ಹುತಾತ್ಮರಾದರು. ಇದು ಭಾರತದಾದ್ಯಂತ ಆಘಾತಕಾರಿ ಅಲೆಗಳನ್ನು ಉಂಟುಮಾಡಿತು. ತನಿಖೆಯ ನಂತರ ಭಾರತವು ಇದನ್ನು ಗಡಿಯಾಚೆಯಿಂದ ಅಂದರೆ ಪಾಕಿಸ್ತಾನದಿಂದ ಪ್ರಾಯೋಜಿತವಾದ ಭಯೋತ್ಪಾದನಾ ಕೃತ್ಯ ಎಂದು ಕರೆಯಿತು. ಪ್ರತಿಕ್ರಿಯೆ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿರುವುದಿಲ್ಲ. ಪಾಕಿಸ್ತಾನದ ಬಾಲಾಕೋಟ್ ಬಳಿಯ ಖೈಬರ್ ಪಖ್ತೂನ್ವಾದಲ್ಲಿ ಧಾರ್ಮಿಕ ಮದರಸಾ ತಲೀಮ್ ಉಲ್ ಕುರಾನ್ ಎಂದು ಬಿಂಬಿಸಲಾದ ಒಂದು ಜಾಗವಿತ್ತು. ಆದರೆ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಗುಪ್ತಚರ ಸಂಸ್ಥೆಗಳು ಅದನ್ನು ಬೇರೇನೋ ಎಂದು ಗುರುತಿಸಿದವು. ಜಾವಾ ಟಾಪ್ನಲ್ಲಿರುವ ಜೈಷ್ ಎ ಮೊಹಮ್ಮದ್ ತರಬೇತಿ ಕೇಂದ್ರದಲ್ಲಿ ಫಿದಾಯಿನ್ ಕಾರ್ಯಾಚರಣೆಗಳು, ಶಸ್ತ್ರಾಸ್ತ್ರ ನಿರ್ವಹಣೆ, ನಕ್ಷೆ ಓದುವಿಕೆ ಮತ್ತು ಜಿಹಾದ್ ಬಗ್ಗೆ ಬ್ರೈನ್ ವಾಶ್ ಮಾಡಲು ನೇಮಕಾತಿ ಮಾಡಿಕೊಳ್ಳುವವರಿಗೆ ತರಬೇತಿ ನೀಡಲಾಗುತ್ತಿತ್ತು. ಭಯೋತ್ಪಾದಕರು ಈ ಸ್ಥಳವನ್ನು ಸ್ವರ್ಗಕ್ಕೆ ಸಿದ್ಧತೆ ಎಂದು ಬಣ್ಣಿಸಿದ್ದರು. ಈ ತರಬೇತಿ ಶಿಬಿರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಮಾರು 400ರಿಂದ 500 ಭಯೋತ್ಪಾದಕ ಶಿಬಿರವಿತ್ತು ಎಂದು ಮಾಹಿತಿಯಿಂದ ಬೆಳಕಿಗೆ ಬಂದಿತ್ತು. 2019ರ ಫೆಬ್ರವರಿ 26ರ ಮುಂಜಾನೆ ಭಾರತೀಯ ವಾಯುಪಡೆಯ ಮಿರಾಜ್ 2000 ಜೆಟ್ಗಳು ಈ ಸ್ಥಳದ ಮೇಲೆ ಸ್ಪೈಸ್ 2000 ಪ್ರಿಸಿಷನ್ ಬಾಂಬ್ಗಳನ್ನು ಬೆಳೆಸಿ ಅವರ ಸೋ ಕಾಲ್ಡ್ ಅತ್ಯುತ್ತಮ ಫೈಟರ್ ಜೆಟ್ F-16 ಅನ್ನು ಹೊಡೆದುರುಳಿಸಿದವು. 1971ರ ನಂತರ ಪಾಕಿಸ್ತಾನದ ಪ್ರದೇಶದೊಳಗೆ ಇದು ಮೊದಲ ಭಾರತೀಯ ವಾಯುದಾಳಿಯಾಗಿದ್ದು, ಭಾರತ ಇನ್ನು ಮುಂದೆ ಮೌನವಾಗಿ ಕೂರುವುದಿಲ್ಲ ಎಂದು ಇಸ್ಲಾಮಾಬಾದ್ಗೆ ಸಂದೇಶ ರವಾನಿಸಿತು. 2020ರ ಆಗಸ್ಟ್ನಲ್ಲಿ ಭಾರತದ NIA ಈ ಭಯೋತ್ಪಾದಕ ದಾಳಿಯ ಹಿಂದೆ ಮಸೂದ್ ಅಜರ್ ಸೇರಿದಂತೆ JEM ನಾಯಕರನ್ನು ಹೆಸರಿಸಿ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಸಿತು. ಭಾರತದ ಸಂದೇಶವು ಸ್ಪಷ್ಟವಾಗಿತ್ತು. ಪಾಕಿಸ್ತಾನವು ಭಯೋತ್ಪಾದನೆಗೆ ಆಶ್ರಯ ನೀಡುವುದನ್ನು ಮುಂದುವರೆಸಿದರೆ ಮತ್ತು ಭಾರತದ ವಿರುದ್ಧ ಏನಾದರೂ ಸಂಚು ರೂಪಿಸಿದರೆ ಅದರ ಪ್ರದೇಶವನ್ನು ಪ್ರವೇಶಿಸುವ ಮೂಲಕ ಪ್ರತಿಕ್ರಿಯೆ ನೀಡಲಾಗುವುದು ಎಂದು. ಮತ್ತು ಆಪರೇಷನ್ ಸಿಂಧೂರ್ ಇದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ.